ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಪ್ರಸಾದ್. ಎಲ್ಲರಿಗೂ ಶುಭೋದಯ, ಹಾಗೆ ಸಂಡೇ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತಿನ ಈ ವ್ಲಾಗಲ್ಲಿ ನಾನು ನಿಮಗೆ ಜಯನಗರ್ ಫೇಮಸ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇವತ್ತು ಅವರ ಲೋಗೋ ಲಾಂಚ್ ಇವೆಂಟ್ ಕೂಡ ನಡೀತಾ ಇದೆ. ಹಾಗಾಗಿ ನಾನಿವತ್ತು ಜಯನಗರಲ್ಲಿರುವ ಬೆಂಗಳೂರು ಕೆಫೆಗೆ ಹೋಗ್ತಾ ಇದ್ದೀನಿ. ಇದು ಒನ್ ಆಫ್ ದ ಫೇಮಸ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಇನ್ ನಮ್ಮ ಜಯನಗರ್ ಅಂತಲೇ ಹೇಳ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಂಗಳೂರು ಕೆಫೆ ಅವರು ನ್ಯೂ ಲೋಗೋನ ಲಾಂಚ್ ಮಾಡಿದ್ರು. ಸ್ವಲ್ಪ ಮಾಡ್ರನ್, ಸ್ವಲ್ಪ ವಿಂಟೇಜ್ ಕಾನ್ಸೆಪ್ಟಲ್ಲಿ ಈ ಲೋಗೋನ ಡಿಸೈನ್ ಮಾಡಿದ್ದಾರೆ. ಸದ್ಯದಲ್ಲೇ ಅವರು ಹೊಸ ಔಟ್ಲೆಟ್ಸ್ ಕೂಡ ಶುರು ಮಾಡ್ತಾ ಇದ್ದಾರೆ ವಿತ್ ಬಿಗ್ಗರ್ ಸ್ಪೇಸಲ್ಲಿ. ನಿಮಗೆ ಔಟ್ಲೆಟ್ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಯಿದ್ರೆ ಮಿಸ್ ಮಾಡ್ದಲೇ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನೀವು ಇಲ್ಲಿ ಹೋದಾಗ ಯಾವಾಗಾದ್ರೂ ಹೋಗಿ ಮಾರ್ನಿಂಗ್, ಈವ್ನಿಂಗ್, ನೈಟ್ ಅಂತೆಲ್ಲ ಸಖತ್ತು ಕ್ರೌಡ್ ಇರುತ್ತೆ. ನಮ್ಮ ಜಯನಗರ್ ಸುತ್ತಮುತ್ತ ಇರೋರಿಗೆ ಈ ಬ್ರೇಕ್ಫಾಸ್ಟ್ ಪಾಯಿಂಟ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲೂ ಇವರ ದೋಸೆ, ಇವರ ಕ್ರಿಸ್ಪಿಯಷ್ಟು ದೋಸೆಗೆ ಇವರು ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಎಲ್ಲರೂ ವಾಕಿಂಗ್ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಸೀದಾ ದೋಸೆ ತಿನ್ನೋದಕ್ಕೆ ನಮ್ಮ ಬೆಂಗಳೂರು ಕೆಫೆಗೆ ಬರೋದು. ನಾವು ಇಲ್ಲಿ ಹೋದಾಗ ಫಸ್ಟ್ ಆರ್ಡರ್ ಮಾಡಿದ್ದೆ ಮಸಾಲೆ ದೋಸೆ. ಫಸ್ಟು ದೋಸೆ ಹಾಕಿ ಅದ್ರ ಮೇಲೆ ಬೆಣ್ಣೆ ಹಾಕಿ ರೋಸ್ಟ್ ಮಾಡಿ ಪಲ್ಯ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಆ ದೋಸೆನ ಆಲೂಗೆಡ್ಡೆ ಪಲ್ಯ ಹಾಗೆ ಸ್ವಲ್ಪ ಚಟ್ನಿ ಜೊತೆ ತಿಂತಾಯಿದ್ರೆ ಆಹಾ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಹೋದಾಗ ಮಿಸ್ ಮಾಡ್ದಲೇ ಟ್ರೈ ಮಾಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇವರು ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ನ ಸರ್ವ್ ಮಾಡೋದ್ರಿಂದ ಇವರಿಗೆ ತುಂಬಾ ಫ್ಯಾನ್ ಬೇಸ್ ಇದೆ. ಬಜೆಟ್ ವೈಸ್ ಪ್ರೈಸಸಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಟ್ರೈ ಮಾಡಿದ್ದೆ ಚೌ ಬಾತ್. ಸಬ್ಸಿಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ಆ ಖಾರ ಬಾತ್ ಸಖತ್ ಫ್ಲೇವರ್ಫುಲ್ ಆಗಿತ್ತು. ಕೇಸರಿ ಬಾತ್ ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟ್ರೈ ಮಾಡಿದ್ದೆ ಇಡ್ಲಿ ಮತ್ತು ವಡೆ. ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಬಿಸಿ ಬಿಸಿ ಇಡ್ಲಿ ವಡೆ ಸರ್ವ್ ಮಾಡೋದ್ರಿಂದ ಇಡ್ಲಿ ಅಂತೂ ಸಖತ್ ಸಾಫ್ಟಾಗಿ, ವಡೆ ಅಂತೂ ಸಖತ್ ಕ್ರಿಸ್ಪಿಯಾಗಿ ಆ ಚಟ್ನಿ ಜೊತೆ ತಿಂತಾಯಿದ್ರೆ ಸಖತ್ ಖುಷಿ ಕೊಡ್ತಾಯಿತ್ತು. ಫೈನಲ್ ಆಗಿ ನಾನು ಟ್ರೈ ಮಾಡಿದ್ದೆ ಪಲಾವ್ ನನಗೆ ಮೊಸರು ಬಜ್ಜಿಗಿಂತನೂ ಜಾಸ್ತಿ ಚಟ್ನಿ ಜೊತೆ ತುಂಬ ಇಷ್ಟ ಆಯಿತು. ನೀವು ಹೋದಾಗ ನಿಮಗೆ ಯಾವ ಕಾಂಬಿನೇಷನಲ್ಲಿ ಇಷ್ಟ ಅದ್ರ ಜೊತೆ ಟ್ರೈ ಮಾಡಿ. ಇಷ್ಟೆಲ್ಲ ಆದಮೇಲೆ ಕಾಫಿ ಕುಡಿಲಿಲ್ಲ ಅಂದರೆ ಅದು ಫುಲ್ಫಿಲ್ ಆಗೋದೇ ಇಲ್ಲ, ಏನಂತೀರಾ? ಸೊ ನಾನು ಫೈನಲ್ ಆಗಿ ಎಂಡ್ ಮಾಡಿದ್ದೆ ಫಿಲ್ಟರ್ ಕಾಫಿ ಜೊತೆ. ಕಾಫಿ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಸೊ ನೀವು ನಿಮ್ಮ ಜಯನಗರ್ ಸುತ್ತಮುತ್ತ ಶಾಪಿಂಗ್ ಅಥವಾ ಏನಕ್ಕಾದ್ರೂ ಹೋದಾಗ ಮಿಸ್ ಮಾಡ್ದಲೇ ಬೆಂಗಳೂರು ಕೆಫೆನ ವಿಸಿಟ್ ಮಾಡಿ. ಇವರ ದೋಸೆ, ಚೌ ಬಾತ್, ಇಡ್ಲಿ ವಡೆನ ಮಿಸ್ ಮಾಡ್ದಲೇ ಟ್ರೈ ಮಾಡಿ. ಹಾಗೆ ಹೇಗಿತ್ತಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ.